ಬರ್ಪಾರ ಬರ್ಪಾರ ಬಲೆ ಎಲ್ಲಿ ಹೊರಟದು ಫಾಲ್ಸ್. ಬಲೆ 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 ಬಲ್ಲೆ ಏರಿಯಾಗೆ ಕೂಲು ನಮ್ಮಟ ಉಂಟು ಬಲೆ 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 ಕೂಲು ಬಂದ್ಬಿಡ ಎದುರು ಬೋಂಡು ಎದುರು ಬೋಂಡು ಫ್ಲಾಗ್ ಇದಾಗಿರುತ್ತದೆ ನಮ್ಮ ಪೆರ್ಮುದೆ. ಇಲ್ಲಿ ನೋಡಿ, ಈ ಟರ್ನ್ ನೋಡಿ, ಎಷ್ಟು ಕಷ್ಟಪಟ್ಟು ಇಲ್ಲಿ ಟರ್ನ್ಗಳನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರ ಇದನ್ನು ಗಮನಿಸಬೇಕು, ಇದನ್ನು ಸ್ಟ್ರೈಟ್ ಮಾಡಬೇಕು. ಸ್ಟ್ರೈಟ್ ಮಾಡಿ ಹೋಗ್ಲಿಕ್ಕೊಂದು ಅಚ್ಚುಕಟ್ಟಾಗಿ ಹೋಗ್ಲಿಕ್ಕೊಂದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ನಾವೀಗ ಹೋಗುವಂಥ ಸ್ಥಳವಾಗಿದೆ ಹೊಸಡಿಗುಂಪೆ ಅಲ್ಲ, ಮತ್ತೆ ಫಾಲ್ಸ್. ಅದು ಅಲ್ಲೇ ಇರೋದು ಫಾಲ್ಸ್, ಅಭಿ ಫಾಲ್ಸ್. ಅಭಿ ಫಾಲ್ಸ್, ಅಭಿ ಫಾಲ್ಸ್ ಹೊಸಡಿಗುಂಪೆಯಿಂದ ಒಂದು 5 ಕಿಲೋಮೀಟರ್ 3 ಕಿಲೋಮೀಟರ್ ದೂರ. ಹೊಸಡಿಗುಂಪೆ ತಾಲೂಕಿನಿಂದ 3 ಕಿಲೋಮೀಟರ್. ಅಜ್ಜರು ಸಜ್ಜೆ ಮಾಡೋದು. ನಾವೀಗ ಎಲ್ಲಿ ಹೊರಟದ್ದು ಮಾರ? ಹೇಳ ಮಾರ, ಎಲ್ಲಿ ಹೊರಟದ್ದು? ಫಾಲ್ಸ್, ಗುಂಪೆ ಫಾಲ್ಸ್. ಗುಂಪೆ ಫಾಲ್ಸ್ಗೆ ನಾವು ಹೊರಟದ್ದು ಪ್ರಿಯರೇ. ಇಲ್ಲಿ ನಾವು ಕೂಡ ದಾರಿಯನ್ನು ಹುಡುಕಿ ಬಂದಂಥ ಸ್ಥಳವಾಗಿದೆ ಇದು. ಯಾಕಂದರೆ ಇಷ್ಟು ಹತ್ತಿರ ಇಷ್ಟು ಚಂದಾದ ಒಂದು ಫಾಲ್ಸ್ ಇದೆ ಅಂತ ನನಗೆ ಗೊತ್ತಾದ್ದು ಇವತ್ತು. ಆದ ಕಾರಣ ಇವತ್ತು ಸಂಡೇ ನಾವೆಲ್ಲ ನಮ್ಮ ಫ್ರೆಂಡ್ಸು ರೋಹನ್, ಇವರು ನಮ್ಮ ಮಿಲಿಯನರ್ಸ್, ಅವರ ಜೊತೆ ನಾವು ಬಂದಿದ್ದೇವೆ ಈ ಫಾಲ್ಸನ್ನು ನೋಡಲಿಕ್ಕೆ. ಇನ್ನು ಮುಂದೆ ಒಳ್ಳೆ ಈ ಫಾಲ್ಸಿನ ವ್ಯೂಸ್ ಅನ್ನು ನೀವು ನೋಡಲಿಕ್ಕಿದ್ದೀರಾ. ಆದ ಕಾರಣ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಬೇಡಿ, ಫುಲ್ ನೋಡ್ಕೊಳ್ಳಿ. ಮೊನ್ನೆ ನಾವು ಹಾಕಿದಂಥ ವಿಡಿಯೋವನ್ನು ಕೆಲವರು ಸ್ಕಿಪ್ ಮಾಡಿ ನೋಡಿದ್ದಾರೆ, ನಮ್ಗೆ ಗೊತ್ತಾಗ್ತದೆ. ಆ ಕಾರಣ ದಯಮಾಡಿ ಈ ವಿಡಿಯೋ ಫುಲ್ ನೋಡಿ. ಮತ್ತು ಇಲ್ಲಿ ಈ ಸ್ಥಳಕ್ಕೆ ಒಮ್ಮೆ ಬರಲಿಕ್ಕೆ ನೀವು ಟ್ರೈ ಮಾಡಿ. ಇಷ್ಟು ಒಳ್ಳೆ ವ್ಯೂಸು ನಿಮಗೆ ಸಿಗಲಿಕ್ಕೆ ಕಷ್ಟ. ಆದ ಕಾರಣ ಕೆಲವೇ ಸಮಯ ನಂತರ ನಾವು ಇದನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಬಾಯ್ ಬಾಯ್. ಬರ್ರಿ. ಇವರಾಗಿದ್ದಾರೆ ನಮ್ಮ ಸ್ಪಾನ್ಸರ್ಸ್, ಮೈನ್ ಸ್ಪಾನ್ಸರ್ಸ್. ಇವರು ನಮ್ಮ ಮೈನ್ ಸ್ಪಾನ್ಸರ್ಸ್. ಇವತ್ತಿನ ಫುಲ್ ಖರ್ಚು ಅವರದಾಗಿರುತ್ತದೆ. ನೀವು ನಿಮಗೆ ಇಲ್ಲಿ ಬರಲಿಕ್ಕಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಸ್ಪಾನ್ಸರ್ಶಿಪ್ ಅವರು ತಗೊಳ್ತಾರೆ. ನನ್ನದು ಇದು ಸ್ಟೀಲ್ ಬಾಡಿ, ಈಜಿ ಅದಲ್ಲ ನೋಡಿ. ಬಾಮರ ತೆಗಿ ಚರ್ಚೆನಲ್ಲಿ ವಿಡಿಯೋ.
Masuk gak sih? ನಮ್ಮಲ್ಲಿ ಮುಳುಗು ತಜ್ಞರಿದ್ದಾರೆ. ಆದ ಕಾರಣ ಈಗ ಮುಳುಗುವ ಸ್ಪರ್ಧೆಯನ್ನು ನಾವು ಇಟ್ಟಿದ್ದೇವೆ. ಬಪ್ಪಯಿಂದ ಈ ವ್ಲಾಗ್ ದಿನ ಮುಖಾಂತರ ಯಾರು ಜಾಸ್ತಿ ಹೊತ್ತು ನೀರಿನ ಒಳಗಡೆ ಮುಳುಗ್ತಾರೆ ಅವರಿಗೆ ಆ ಬಹುಮಾನ ಇರುವುದು. ಈಗ ನಮ್ಮ ರುಡಾಲ್ಫ್ನವರು ಮೊದಲ ಆಯ್ಕೆ. 4, 5, 6, 7, 8, 9, 10, 11, 12, 13, 22, 23, 24, 25, 26, 27, 28, 29, 30, 31, 32, 33, 34, 35, 46, 47, 48, 49, 50, 3 ನಿಮಿಷ ನಮ್ಮ ರುಡಾಲ್ಫ್ನವರು ನೀರಿನ ಒಳಗಡೆ ನಿಂತು ಅವರ ಪ್ರದರ್ಶನವನ್ನು ತೋರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ನೆಕ್ಸ್ಟ್ ನಮ್ಮ ರೋಷನ್ ಅವರು. ಚಾಲೆಂಜಿಂಗ್ ಕಡಿಮೆ ಇರುವ ಕಾರಣ ಇವು 3 ಇದ್ದೇವೆ ನಾವು. ರೋಷನ್, ನಾನು ಟ್ರೈ ಮಾಡ್ತೇನೆ. ಅಟ್ಲೀಸ್ಟ್ ಒಂದು 70 ಬರ್ಲಿಕ್ಕೆ ಸಾಧ್ಯತೆ ಇದೆ. ನೋಡೋಣ. ನನ್ನ ಕೆಪಾಸಿಟಿ ಅಷ್ಟೇ. ಯಾಕಂದ್ರೆ ನಾನು ಇವನಿಗೆ ಲೆಕ್ಕ ಮಾಡಿ ನನಗೆ ಸುಸ್ತಾಗಿದೆ. ಇಲ್ಲದೊಂದು 100ರವರೆಗೆ ನಾನು ಮುಟ್ತಿದ್ದೆ ಗ್ಯಾರಂಟಿ. ನನಗೆ ಇಲ್ಲಾಂದ್ರೆ ನನ್ನ ಎನರ್ಜಿ ಕಡಿಮೆ ಆಗಿದೆ. 2 ಸಲ ಆಲ್ರೆಡಿ ನಾವು ಮಾಡಿ ಆಗಿದೆ. ಈಗ ನಮ್ಮ ಫೈನಲ್ ಚಾಲೆಂಜ್ ರೋಷನ್ ಇವರು ನಮಗೆ ಚಾಲೆಂಜ್ ಕೊಡ್ತಾ ಇದ್ದಾರೆ. ನಮ್ಮ ರುಡಾಲ್ಫಿನ ಮುಂದೆ ರುಡಾಲ್ಫಿಗೆ 180 ಆಗಿದೆ 3 ನಿಮಿಷ. ಇನ್ನು ಇವರು ರೋಷನ್ ಅವರು ಎಷ್ಟು ಅಂತ ನೋಡೋಣ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, ಈ ಚಾಲೆಂಜ್ ಅನ್ನು ವಿಜಯಿಸಿದ್ದಾರೆ ರೋಷನ್ ಡಿಸೋಜಾ.
225 225 225 ಕ್ರಮೇಣ 4 ನಿಮಿಷ ನೀರಿನೊಳಗೆ ನಿಂತು ಅವರ ಈ ವಿಜಯ ಬಪ್ಪಂಗ ಈ ವ್ಲಾಗ್ ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಅಭಿನಂದನೆಗಳು. ಆಮೇಲೆ 23, 24, 25, 26, 27, 28, 29, 30, ದೊಡ್ಡ ಸ್ಥಾಪನೆ ಮಂಗಗಳ ಇರ್ತಾರೆ ನೋಡಿ, ಮಂಗಗಳ ಚಿತ್ರ ಅದೇ ತರ ನೋಡಿ. ಅದು ತೋರಿಸ ಏನ್ ಹೇಳುದು, ಮಕ್ಕಳು ನೀರಂದ್ರೆ ಸಾಯ್ತಾರೆ. ಏನ್ ಹೇಳೋದು, ಅದು ಕರ್ಕೊಂಡು ಬಂದೆ ನೋಡಿ ಅವಸ್ಥೆ ನೋಡಿ ಅಲ್ಲಿ ಎಂತ Acting.